ವಚನಕ್ಕೂ ಮುನ್ನ ಬಿಎಸ್ವೈ ಭೇಟಿ ಮಾಡಲಿರೋ ಡಿಕೆಶಿ ಭೇಟಿ ಹಿಂದಿದೆಯಾ ಯಡಿಯೂರಪ್ಪರ ಆ ಹಿಂದಿನ ಮಾತು. ಪ್ರಮಾಣ ವಚನಕ್ಕೂ ಮುನ್ನ ಬಿಎಸ್ವೈ ಭೇಟಿ ಮಾಡ್ತಾರಂತೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ಕಾರಣಕ್ಕೆ ಭೇಟಿ ಮಾಡ್ತಾ ಇದ್ದಾರೆ? ಡಿಕೆಶಿ ಭೇಟಿ ಹಿಂದಿದೆಯಾ ಯಡಿಯೂರಪ್ಪರ ಆ ಹಿಂದಿನ ಮಾತು? ಏನ್ ಮಾತನಾಡಿದ್ರು ಯಡಿಯೂರಪ್ಪ ಅವರು? ಸದನದಲ್ಲಿ ಡಿಕೆಶಿಗೆ ಆ ಒಂದು ಮಾತು ಹೇಳಿದ್ದ ಯಡಿಯೂರಪ್ಪ, ಕಾಂಗ್ರೆಸ್ನಲ್ಲೇ ಇದ್ರೆ ನೀವು ಸಿಎಂ ಆಗಲ್ಲ ಎಂದಿದ್ದ ಬಿಎಸ್ವೈ. ಯಡಿಯೂರಪ್ಪರ ಮಾತಿಗೆ ನಸು ನಕ್ಕು ಸುಮ್ಮನಾಗಿದ್ದ ಡಿಕೆಶಿ. ಅದೀಗ ಕಾಂಗ್ರೆಸ್ನಿಂದಲೇ ಸಿಎಂ ಆಗ್ತಿರೋ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಸಿಎಂ ಆಗ್ತಾ ಇದ್ದೀನಿ ನೋಡಿ ಅಂತ ಏನಾದ್ರು ಡಿಕೆಶಿ ಭೇಟಿ ಹಿನ್ನೆಲೆ ಯಡಿಯೂರಪ್ಪ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಪ್ರಮಾಣ ವಚನಕ್ಕೂ ಮುನ್ನ ಬಿಎಸ್ವೈ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಪ್ರಮಾಣ ವಚನಕ್ಕೂ ಮುನ್ನ ಬಿಎಸ್ವೈ ಭೇಟಿ ಮಾಡಿದ್ದಾರೆ ಡಿಕೆಶಿ ಭೇಟಿ ಹಿಂದಿದೆಯಾ ಯಡಿಯೂರಪ್ಪರ ಆ ಹಿಂದಿನ ಮಾತು ಅಂತ ಅಂದ್ರೆ, ಕಾಂಗ್ರೆಸ್ನಲ್ಲಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರು. ಸಿಎಂ ಆಗ್ತಾ ಇದ್ದೀನಿ ನೋಡಿ ಅಂತ ತೋರಿಸ್ಕೊಳ್ಳೋದಕ್ಕೆ ಏನಾದ್ರೂ ಯಡಿಯೂರಪ್ಪರ ಭೇಟಿ ಮಾಡಿದಾರ ಡಿಕೆ ಶಿವಕುಮಾರ್? ಇನ್ನು ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ ಅನ್ನುವಂತ ಕಾರಣದಿಂದಾಗಿ ಹೆಚ್ಚಿನ ಭದ್ರತೆಯನ್ನ ಸಹಿತ ನಿಯೋಜನೆ ಮಾಡಲಾಗಿದೆ. ಆ ಒಂದು ಸಮಯದಲ್ಲಿ ಯಡಿಯೂರಪ್ಪರ ಮಾತಿಗೆ ಡಿಕೆ ಶಿವಕುಮಾರ್ ನಸು ನಕ್ಕು ಸುಮ್ಮನಾಗಿರ್ತಾರೆ. ಸಿಎಂ ಆಗಿ ತೋರಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸ್ಮೈಲ್ ಹೇಳ್ತಾ ಇರುತ್ತೆ ಡಿಕೆ ಶಿವಕುಮಾರ್ದು. ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ನೋಡಿ ಅಂತ ಬಿಎಸ್ವೈಗೆ ತೋರಿಸೋದಕ್ಕೆ ಭೇಟಿ ಮಾಡಿ ಅದರ ಮುಖಾಂತರ ಆ ಮಾತನ್ನ ಮರುಕಳಿಸೋದಕ್ಕೆ ಯಡಿಯೂರಪ್ಪ ಅವರ ಭೇಟಿ ಮಾಡಿದ್ದಾರ ಡಿಕೆಶಿ. ರಾಜಕೀಯದಲ್ಲಿ ಜಿದ್ದಿಗಳ ವಿಚಾರಕ್ಕೆ ಮಾತನಾಡೋದಾದ್ರೆ, ವಿರೋಧ ಪಕ್ಷ ಅಂತ ಬಂದಾಗ ಬಿಜೆಪಿಗೆ ಈ ರೀತಿಯಾಗಿ ಟಾಂಗ್ ಕೊಡೋದಕ್ಕೆ ಅಥವಾ ನಾನು ಸಿಎಂ ಆಗ್ತಾ ಇದ್ದೀನಿ ನೋಡಿ ಅಂತ ಹೇಳೋದಕ್ಕೆ ಯಡಿಯೂರಪ್ಪ ನಿವಾಸಕ್ಕೆ ಧಾವಿಸಿದಾರ ಡಿಕೆ ಶಿವಕುಮಾರ್. ಒಂದು ವಿರೋಧ ಪಕ್ಷದ ಒಬ್ಬ ಹಿರಿಯ ನಾಯಕನನ್ನ ಹೋಗಿ ಭೇಟಿ ಮಾಡಬೇಕು ಅಂತ ಅಂದ್ರೆ ಯಾವ ಕಾರಣಕ್ಕೆ ಭೇಟಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್? ಕಾಂಗ್ರೆಸ್ನಲ್ಲಿದ್ದಂತ ಹಿರಿಯರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಳ್ಬಹುದು ಅಥವಾ ಏನೋ ಒಂದು ಹೈಕಮಾಂಡ್ನ ಭೇಟಿ ಮಾಡಬಹುದು. ಇದ್ರ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಕೂಡ ಕೃತಜ್ಞತೆಯನ್ನ ತಿಳಿಸಿದ್ರು, ಅದೆಲ್ಲವೂ ಕೂಡ ಆಯ್ತು. ಬಟ್ ಯಡಿಯೂರಪ್ಪ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಅಂದ್ರೆ, ಈ ಹಿಂದೆ ಯಡಿಯೂರಪ್ಪ ಒಂದು ಮಾತನ್ನ ಆಡಿರ್ತಾರೆ, ಕಾಂಗ್ರೆಸ್ನಲ್ಲಿ ಡಿಕೆಶಿ ಇದ್ರೆ ಸಿಎಂ ಆಗೋದಿಲ್ಲ ಅಂತ. ಕಡ್ಡಿ ತುಂಡಾದ ರೀತಿಯಲ್ಲಿ ಹೇಳಿರ್ತಾರೆ ಯಡಿಯೂರಪ್ಪ, ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಇದ್ರೆ ಸಿಎಂ ಆಗಲ್ಲ ಅಂತ. ಆ ಒಂದು ಮಾತಿಗೆ ಡಿಕೆ ಶಿವಕುಮಾರ್ ನಸು ನಕ್ಕು ಸುಮ್ಮನಾಗಿರ್ತಾರೆ. ಇದೀಗ ಪ್ರಮಾಣ ವಚನಕ್ಕೂ ಮುನ್ನ ಯಡಿಯೂರಪ್ಪ ಅವರ ಭೇಟಿ, ಸಿಎಂ ಆಗ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಭೇಟಿನ. ಯಾವ ಕಾರಣಕ್ಕೆ ಯಡಿಯೂರಪ್ಪ ಅವರ ಭೇಟಿ ಆಗಿದೆ? ಈಗ ಯಡಿಯೂರಪ್ಪ ಅವರ ಭೇಟಿಯಾದಂತ ವಿಜುವಲ್ಸ್ ನಾವು ನೋಡ್ತಾ ಇದ್ದೀವಿ. ಹಳೆಯ ಸದನದಲ್ಲಿ ವಿಡಿಯೋ ಆಗಿರುವಂಥದ್ದು, ಸದನದಲ್ಲಿ ಮಾತನಾಡಿರುವಂತಹ ವಿಡಿಯೋ. ಅಂದ್ರೆ ಯಡಿಯೂರಪ್ಪ ಹೇಳ್ತಾರೆ ಡಿಕೆ ಶಿವಕುಮಾರ್ಗೆ, ಕಾಂಗ್ರೆಸ್ನಲ್ಲೇ ನೀನಿದ್ರೆ ನೀನು ಸಿಎಂ ಆಗಲ್ಲ ಅಂತ. ಆ ಸಂದರ್ಭದಲ್ಲಿ ಹಳೆಯ ಒಂದು ವಿಡಿಯೋನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಯಡಿಯೂರಪ್ಪ ಅವರು ಡಿಕೆ ಶಿವಕುಮಾರ್ಗೆ ಹೇಳಿರುವಂತಹ ವಿಡಿಯೋ. ಅಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಅಷ್ಟು ವಾದ ಮಾಡುವಂತ ಡಿಕೆ ಶಿವಕುಮಾರ್, ಏನೇ ಮಾತನಾಡಿದ್ರು ಅದಕ್ಕೆ ಟಾಂಗ್ ಕೊಡುವಂತ ಡಿಕೆ ಶಿವಕುಮಾರ್ ಈ ಒಂದು ಮಾತಿಗೆ ನಸು ನಕ್ಕು ಸುಮ್ಮನಾಗಿರ್ತಾರೆ. ನಾನು ಸಿಎಂ ಆಗಿ ತೋರಿಸ್ತೀನಿ ಅನ್ನುವಂತ ಒಂದು ಚಾಲೆಂಜ್ ಮೇರೆಗೆ, ಸವಾಲಿನ ಮೇರೆಗೆ ಅದನ್ನ ತೆಗೆದುಕೊಂಡಿರ್ತಾರೆ. ಇದೀಗ ಇವತ್ತು ಯಡಿಯೂರಪ್ಪ ಭೇಟಿ ಮಾಡಿ, ಯಡಿಯೂರಪ್ಪ ಅವರ ಮನೆಗೆ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಬಂದಿರುವಂಥದ್ದು.